ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲಿಷ್ ಅನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲಿಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕಲಿಯುವುದು ಅಂದ್ರೆ ಮಾತಾಡೋದನ್ನ ಕಲಿಯೋದು. ಸ್ಪೀಕಿಂಗ್ ಇರೋದು ಅಲ್ಲ, ಸಾರಿ, ರೀಡಿಂಗ್ ಅಂಡ್ ರೈಟಿಂಗ್ ಬೇರೆ, ಸ್ಪೀಕಿಂಗ್ ಬೇರೆ. ಕನ್ನಡದಲ್ಲಿ ನಮಗೆ ಮಾತಾಡಲಿಕ್ಕೆ ನಾವು ಏನನ್ನ ಬಳಸ್ತೀವಿ? ಪದಗಳನ್ನು ಬಳಸ್ತೀವಿ. ಪದಗಳು ಗೊತ್ತಿಲ್ಲದಿದ್ರೆ ನಿಮಗೆ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ, ಮಾತಾಡ್ಲಿಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಇಂಗ್ಲೀಷಲ್ಲಿ ಕಲಿಬೇಕಾಗಿರೋದು ಏನು? ಪದ ಕಲಿಬೇಕಾ, ಗ್ರಾಮರ್ ಕಲಿಬೇಕಾ, ಇಲ್ಲ ಡೈರೆಕ್ಟ್ ಆಗಿ ಮಾತಾಡೋದನ್ನೇ ಕಲಿಬೇಕಾ? ನಮಗೆ ಸೆಂಟೆನ್ಸ್ ಮಾಡ್ಲಿಕ್ಕೆ ಬೇಕಾಗಿರೋದು ಪದಗಳು. ಸೊ ಈಗ ನಮಗೆ ಗೊಂದಲ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಯಾವ್ದನ್ನ ಫಸ್ಟ್ ಕಲಿಬೇಕು? ಸೊ ದೇರ್ ಆರ್ ಆಪ್ಷನ್ಸ್. ಆಪ್ಷನ್ಸ್ ಏನು ಅಂದ್ರೆ ವೊಕ್ಯಾಬ್ಯುಲರಿ ಅಂಡ್ ಗ್ರಾಮರ್, ಸ್ಪೀಕಿಂಗ್. ಓಕೆ, ವೊಕ್ಯಾಬ್ಯುಲರಿ ಅಂದ್ರೆ ಶಬ್ದಕೋಶ. ಶಬ್ದಕೋಶ ಶಬ್ದಕೋಶ ಅಂದ್ರೆ ಅದೇ ಶಬ್ದಕೋಶ. ವೊಕ್ಯಾಬ್ಯುಲರಿ ಅಂದ್ರೆ ಶಬ್ದಕೋಶ, ಶಬ್ದ ಸಂಗ್ರಹಣೆ. ಓಕೆ, ಸೊ ವೊಕ್ಯಾಬ್ಯುಲರಿ ಅಂದ್ರೆ ಏನು? ನಾವು ಏನೇ ಮಾತಾಡಿದ್ರು ಇಂಗ್ಲಿಷಲ್ಲಿ ಅದೇ ವೊಕ್ಯಾಬ್ಯುಲರಿ. ಕನ್ನಡದಲ್ಲಾದ್ರೂ ಏನೇ ನಾವು ಮಾತಾಡಲಿ, ಒಂದು ಪದ ನಮ್ಮ ಬಾಯಿಂದ ಹೊರಗೆ ಬಂತಂದ್ರೆ ದಟ್ ಈಸ್ ಕಾಲ್ಡ್ ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿ ಇಸ್ ವೆರಿ ಇಂಪಾರ್ಟೆಂಟ್. ವೊಕ್ಯಾಬ್ಯುಲರಿ ಅಂದ್ರೆ ಪದಗಳು. ನಮಗೆ ಬೇಕಾಗಿರೋದು ಪದಗಳು. ಪದಗಳು ಗೊತ್ತಿದ್ರೆ ಸಾಕ. ಎಲ್ಲರೂ ಕೇಳ್ತಾರೆ ವೊಕ್ಯಾಬ್ಯುಲರಿ, ಈಗ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂತ ಹೇಳಿದ್ರೆ, ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿದ್ರೆ ಗ್ರಾಮರ್ನ ಅವಶ್ಯಕತೆ ಇಲ್ಲ. ಗ್ರಾಮರ್ ಇಲ್ಲದೆ ನಾವು ಇಂಗ್ಲಿಷ್ ಅನ್ನು ಕಲಿಸ್ಕೊಡ್ತೀವಿ. 3 ತಿಂಗಳಲ್ಲಿ ಇಂಗ್ಲಿಷ್ ಅನ್ನ ನಾವು ನಿಮಗೆ ಫ್ಲೂಯೆಂಟ್ ಆಗಿ ಮಾತಾಡಕ್ಕೆ ಹೇಳ್ಕೊಡ್ತೀವಿ. ಗ್ರಾಮರ್ ನಾವು ಹೇಳ್ಕೊಡೋದಿಲ್ಲ, ಓನ್ಲಿ ಸ್ಪೀಕಿಂಗ್. ಮಾತಾಡಿ ಮಾತಾಡಿ ನಾವು ನಿಮಗೆ ಕಲಿಸ್ಕೊಡ್ತೀವಿ ಅಂತ. ಗ್ರಾಮರ್ ಇಲ್ಲದೆ ಒಂದು ಲ್ಯಾಂಗ್ವೇಜ್ ಇದೆಯಾ? ಇಸ್ ದೇರ್ ಎನಿ ಲ್ಯಾಂಗ್ವೇಜ್ ವಿದೌಟ್ ಗ್ರಾಮರ್? ನೋ, ದೇರ್ ಇಸ್ಂಟ್. ದಟ್ ಈಸ್ ಇಂಪಾಸಿಬಲ್. ಯಾಕೆಂದ್ರೆ ಗ್ರಾಮರ್, ನಾವು ಏನೇ ಮಾತಾಡಿದ್ರು ಅದ್ರಲ್ಲಿ ಗ್ರಾಮರ್ ಇರುತ್ತೆ. ಈಗ ನಾನು ಮಾತಾಡ್ತಿದ್ದೀನಿ, ಇದ್ರಲ್ಲಿ ಗ್ರಾಮರ್ ಇಲ್ವಾ? ಕ್ಯಾನ್ ಯು ಡಿನೈ ದಟ್? ಗ್ರಾಮರ್ ಇದೆ, ಬಟ್ ನಾವು ಗ್ರಾಮರ್ನ ತಲೆ ಕೆಡಿಸ್ಕೊತಾ ಇಲ್ಲ ಇಂಗ್ಲಿಷ್ ಕನ್ನಡದಲ್ಲಿ. ಯಾಕೆಂದ್ರೆ ಅದು ನಮ್ಮ ಮಾತೃಭಾಷೆ, ನಮ್ಮ ಸ್ಥಳೀಯ ಭಾಷೆ, ನಮ್ಮ ಆಡು ಭಾಷೆ ಆಗಿರೋದ್ರಿಂದ we don't need to worry about the grammar while you are speaking in English. I'm sorry, in Kannada. But when you learn a new language, ಒಂದು ಹೊಸ ಲ್ಯಾಂಗ್ವೇಜ್ ಅನ್ನು ನಾವು ಕಲಿಬೇಕಾದ್ರೆ ಖಂಡಿತವಾಗ್ಲೂ ನಮಗೆ ಗ್ರಾಮರ್ನ ಅವಶ್ಯಕತೆ ಇದೆ. ಯಾಕೆಂದ್ರೆ ನಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ಗೂ ಬೇರೆ ಭಾಷೆಯ ಸೆಂಟೆನ್ಸ್ ಸ್ಟ್ರಕ್ಚರ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಓಕೆ, ಬಹಳ ವ್ಯತ್ಯಾಸ, ತುಂಬಾ ವ್ಯತ್ಯಾಸ ಇರುತ್ತೆ. ಹೆಲೋ ರಾಗೇಶ್ವರಿ, ಗುಡ್ ಈವ್ನಿಂಗ್. Okay, Rageshwari, you are 8 minutes late. Good evening, sir. Yes, very good evening, and you are 8 minutes late. Please try to be punctual. Punctuality is very important. ಎಲ್ಲರೂ ಯಾರು ಲೇಟಾಗಿ ಯಾರು ಜಾಯ್ನ್ ಆಗಿದ್ದೀರಾ, ಬೋರ್ಡ್ ಮೇಲೆ ಫಸ್ಟ್ ಬರ್ದಿದ್ದೀನಿ, ಇದನ್ನ ನೆನ್ಪಿಟ್ಕೊಳ್ಳಿ. ಪಂಕ್ಚುಯಾಲಿಟಿ ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ಸಮಯ ಪ್ರಜ್ಞೆನ ಅಲ್ಲ, ಪಂಕ್ಚುಯಾಲಿಟಿ ಸಮಯ ಪ್ರಜ್ಞೆ ಸರ್. ಹೌದಾ? ಓಕೆ, ಹಾಗಂತ ತಪ್ಪು ತಿಳ್ಕೊಂಬೇಡಿ. ನಿಮಗೆ ಸಮಯ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾ ಇಲ್ಲ ಲೇಟ್ ಆಗಿ ಜಾಯ್ನ್ ಆದವರಿಗೆ. I told you in the last class itself that you need to make 1 minute is equal to 60 seconds. Okay, ನಮಗೆ ಇದನ್ನು ಬಿಟ್ಬಿಡಿ. 60, you have to focus on 60. ಒಂದು ಕ್ಷಣ, 60 ಕ್ಷಣಗಳು. ಓಕೆ, ಯಾ. ಸೊ ನಮ್ಗೀಗ ಬೇಕಾಗಿರುವಂತದ್ದು, ನಾನು ಹೇಳಿದ್ರೆ ವೊಕ್ಯಾಬ್ಯುಲರಿ. ಒಂದು ಲ್ಯಾಂಗ್ವೇಜ್ ಕಲಿಬೇಕಾಗಿ ಅಂದ್ರೆ ವೊಕ್ಯಾಬ್ಯುಲರಿ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ವೊಕ್ಯಾಬ್ಯುಲರಿ ಅಂದ್ರೆ, ಸೊ ವೊಕ್ಯಾಬ್ಯುಲರಿ ಕಲ್ತ್ರೆ ಸಾಕ? ನನಗೆ ಸರ್ ವೊಕ್ಯಾಬ್ಯುಲರಿ ಗೊತ್ತು, ನನಗೆ ಏನ್ ಗೊತ್ತು? ಕೆಲವು ವರ್ಬ್ಸ್ ಗೊತ್ತು ನನಗೆ. ಊಟ ಮಾಡು ಅಂತ ಹೇಳಲಿಕ್ಕೆ ಈಟ್ ಅಂತ ಹೇಳ್ತಾರೆ, ಮಲ್ಗು ಅಂತ ಹೇಳಲಿಕ್ಕೆ ಸ್ಲೀಪ್ ಅಂತಾರೆ, ಅಂಡ್ ಓಡು ಅಂತ ಹೇಳಲಿಕ್ಕೆ ರನ್ ಅಂತಾರೆ. ಈ ತರ ಹೇಳಲಿಕ್ಕೆ ಗೊತ್ತು. ಇದಕ್ಕೆ ಆಮೇಲೆ ನಾನು ಅಂತ ಹೇಳಲಿಕ್ಕೆ ಐ ಅಂತಾರೆ, ನೀನು ಅಂತ ಹೇಳಲಿಕ್ಕೆ ಯು ಅಂತ ಹೇಳ್ತಾರೆ. ಬಟ್ ನೋ, ಓಕೆ, ನಿಮಗೆ ಓಡು, ರನ್ ಅಂತ ಗೊತ್ತು, ಈಟ್ ಊಟ ಮಾಡು ಅಂತ ಗೊತ್ತು, ಆಮೇಲೆ ರೈಟ್, ಇದು ವೊಕ್ಯಾಬ್ಯುಲರಿ. ಇದು ಪದಗಳು ಗೊತ್ತು ನಿಮಗೆ. ಈ ಪದಗಳು ನಾನು ಅನ್ಲಿಕ್ಕೆ ಗೊತ್ತು ನಿಮಗೆ. ನಾನು ಅಂದ್ರೆ ಐ, ಯು, ನಾವು ಅನ್ನಕ್ಕೆ ವಿ. ಇದು ಗೊತ್ತಲ್ವಾ? ಇದು ಗೊತ್ತು, ಇದು ಗೊತ್ತು, ಇದು ಗೊತ್ತು. ಬಟ್ ಇದೆರಡನ್ನು ಕೂಡ್ಸಕ್ ಬರುತ್ತಾ?
ಈಗ ಕನ್ನಡದಲ್ಲಿ ಇದನ್ನ ರೈಟ್ ಅನ್ನಕ್ಕೆ ಬರಿತೀನಿ ನಾನು, ಬರಿತೀನಿ ನಾನು. ಈ ಸೆಂಟೆನ್ಸ್ ಸರಿ ಇದೆಯಾ ಇಲ್ವಾ? ಯಾಕೆ? ಸರಿ ಇದೆ. ಸೊ ರೈಟ್ ಸೆಂಟೆನ್ಸ್ ಬರಿತೀನಿ ನಾನು ಹೇಳಲ್ವಾ ಕನ್ನಡದಲ್ಲಿ? ಇಸ್ ಇಟ್ ರೈಟ್ ಆರ್ ರಾಂಗ್? ಕನ್ನಡದಲ್ಲಿ ಈ ಸೆಂಟೆನ್ಸ್ ಸರಿನೋ ತಪ್ಪು? ಎಸ್. ಇಂಗ್ಲಿಷ್ ಅಲ್ಲಿ ನಾನು ಕೇಳಿಲ್ಲ, ಕನ್ನಡದಲ್ಲಿ ಸರಿ ಇದೆಯಾ? ಕನ್ನಡದಲ್ಲಿ ತಪ್ಪಾ? ತಪ್ಪು ಸರ್, ಕ್ರಮಬದ್ಧವಾಗಿ ಬರಬೇಕು. ಕ್ರಮ ಯಾಕೆ? ಈಗ 1 ಮಿನಿಟ್, ಏನ್ ಕ್ರಮ? ಈಗ ನಾನು ಕನ್ನಡದಲ್ಲಿ ಬರಿತೀನಿ ನಾನು, ಸರಿ ತಾನೆ? ಬರಿತೀಯ ನೀನು? 1 ಮಿನಿಟ್, ಗ್ರಾಮಟಿಕಲ್ ಇದೆ. ಸರಿ, ಬರಿತೀಯ ನೀನು ಅಂತ ಕೇಳಿದಾಗ ಬರಿತೀನಿ ನಾನು, ಸರಿ ಇದೆ ತಾನೆ? ತಪ್ಪೇನಿದೆ ಅದರಲ್ಲಿ? ಎಕ್ಸಾಂಪಲ್, ಬರಿತೀಯ ನೀನು, ಬರಿತೀಯ ನೀನು, ಇದಕ್ಕೆ ಉತ್ತರ ಏನು? ಉತ್ತರ ಏನು? ಸರಿ ಇದೆಯಲ್ವಾ? ಈ ಪ್ರಶ್ನೆಗೆ ಇದೆ ತಾನೆ ಉತ್ತರ? ತಪ್ಪಲ್ಲ, ಸರಿ. ಬರಿತೀಯ ನೀನು ಅಂತ ನಾವು ಕನ್ನಡದಲ್ಲಿ ಕೇಳಿದಾಗ ಹೌದು ಬರಿತೀನಿ ನಾನು ಅಂತ, ಹೌದು ಸರಿನೇ, ಇದು ಸೆಂಟೆನ್ಸ್ ಸರಿನೇ, ಇಟ್ಸ್ ನಾಟ್ ರಾಂಗ್. ನಾನು ತಮಾಷೆ ಮಾಡ್ತಾ ಇಲ್ಲ, ದಟ್ ಇಸ್ ಟ್ರೂ. ಸಿ, ಇದು ಸರಿನೇ, ಬರಿತೀನಿ ನಾನು, ಹೋಗ್ತೀನಿ ನಾನು, ಬರ್ತೀನಿ ನಾನು, ಸರಿನೇ ತಾನೆ? ಬಟ್ ಇಂಗ್ಲಿಷ್ ಅಲ್ಲಿ ಅದನ್ನ ತಪ್ಪು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಇಂಗ್ಲಿಷ್ ಅಲ್ಲಿ ನಾವು ಬರಿತೀನಿ ರೈಟ್ ವಿ, ಈಟ್ ಯು, ರನ್ ಐ ಅಂತ ಹೇಳಿದ್ರೆ ಓಡ್ತೀನಿ ನಾನು, ರನ್. ಈಗ ನೋಡಿ, ಓಡ್ತೀನಿ ನಾನು, ಸರಿ ಇದೆ. ತಿಂತೀನಿ ನಾನು, ಸರಿ ಇದೆ. ಬರಿತೀನಿ ನಾನು, ಸರಿ ಇದೆ. ರೈಟ್. ತಪ್ಪು ಅಂತ ಹೇಗೆ ಅನ್ಸುತ್ತೆ ನಿಮಗೆ? ನೋಡಿ, ಹಾಗಾದ್ರೆ ನಿಮಗೆ ಕನ್ನಡ ಬರಲ್ಲ ಅಂತ ಆಯ್ತು. ಕನ್ನಡ ಸರಿಯಾಗಿ ಬರ್ದಿರೋ ಸೆಂಟೆನ್ಸ್ ನೀವು ತಪ್ಪು ಅಂತ ಹೇಳ್ತಾ ಇದ್ದಿಲ್ಲ. ವಾಟ್ ಇಸ್ ದಿಸ್? ಕನ್ಫ್ಯೂಷನ್ ಇಲ್ಲೇ ಆಗೋದು. ಯಾಕೆ ಗೊತ್ತಾ? ಇಲ್ಲಿ ನೀವು ಇದನ್ನ ನೋಡಿದಕ್ಕೆ ಇದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ನಾನು ಇದು ಬರ್ಬಿಟ್ಟಿದ್ರೆ ಸರಿ ಅಂತ ಹೇಳ್ತಿದ್ವಿ. ನಾವು ಫೋಕಸ್ ಮಾಡ್ಬೇಕಾಗಿರೋ ಎಲ್ಲಿ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಈ ಸ್ಟ್ರಕ್ಚರ್ ನ ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಅದು ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಇದನ್ನ ಸಿಂಪಲ್ ಆಗಿ ನಾನು ಹೇಳಿದ್ನಲ್ಲ. ಓಕೆ, ಇನ್ನೊಂದು ಹೇಳ್ತೀನಿ. ನಾನು ಬ್ರೆಡ್ ತಿಂತೀನಿ, ನಾನು ಬ್ರೆಡ್ ತಿಂತೀನಿ. ಇದನ್ನ 3 ತರ ಬರಿಬಹುದಲ್ವಾ? ಬ್ರೆಡ್ ತಿಂತೀನಿ ನಾನು, ತಿಂತೀನಿ ಬ್ರೆಡ್ನ ನಾನು. ರೈಟ್. ಇವೆಲ್ಲ ಸೆಂಟೆನ್ಸ್ಗಳು ಸರಿನೇ, ಇದರಲ್ಲಿ ಎರಡು ಮಾತಿಲ್ಲ. ಯು ಕ್ಯಾನಾಟ್ ಆರ್ಗ್ಯೂ. ಓಕೆ, ನಾನು ಬ್ರೆಡ್ ತಿಂತೀನಿ ನಾನು, ತಿಂತೀನಿ ಬ್ರೆಡ್ನ ನಾನು. ಬಟ್ ಸನ್ನಿವೇಶಗಳು ಬೇರೆ ಇರ್ಬೋದು, ಇದಕ್ಕೆ ಪ್ರಶ್ನೆಗಳು ಬೇರೆ ಇರ್ಬೋದು, ಅಥವಾ ಒತ್ತು ನಾವು ಇಲ್ಲಿ ಯಾವ ಪದಕ್ಕೆ ಒತ್ತು ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ಬೋದು. ಸ್ಟಿಲ್ ಇಟ್ ಡಸಂಟ್ ಚೇಂಜಸ್ ಇಟ್ಸ್ ಮೀನಿಂಗ್. ನೀವು ಹೆಂಗ್ ಬೇಕಾದ್ರೆ ಹಾಕಿ. whereas in English, ನಾನು ಬ್ರೆಡ್ ತಿಂತೀನಿ ಅನ್ನಕ್ಕೆ ಲೆಟ್ಸ್ ರೈಟ್ ಐ ಈಟ್ ಬ್ರೆಡ್. ಇದನ್ನ ಬ್ರೆಡ್ ಐ ಈಟ್ ಐ ಬ್ರೆಡ್. This is absolutely wrong. ಅದಕ್ಕೆ ನಿಮಗೆ ಇಂಗ್ಲಿಷ್ ಗೊತ್ತಿದ್ರು, ಪದಗಳು ಗೊತ್ತು, ನಿಮಗೆ ಇಂಗ್ಲಿಷ್ ಗೊತ್ತಿದ್ರು ಮಿಸ್ಟೇಕ್ಸ್ ಯಾಕಾಗುತ್ತೆ ಅಂದ್ರೆ, ಯು ಡೋಂಟ್ ನೋ ಹೌ ಟು ಪುಟ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಯು ಡೋಂಟ್ ನೋ ವಾಟ್ ಇಸ್ ದ ಆರ್ಡರ್. ವರ್ಡ್ ಆರ್ಡರ್ ಅಂತಾರೆ ಅದಕ್ಕೆ. ವರ್ಡ್ ಆರ್ಡರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಆರ್ಡರ್ ಇದೆ. ಅದೇ ಆರ್ಡರ್ ಅಲ್ಲಿ ನಾವು ಪದಗಳನ್ನು ಹಾಕಿದ್ರೆ ಮಾತ್ರ ಅದು ಸೆಂಟೆನ್ಸ್ ಮೀನಿಂಗ್ಫುಲ್ ಆಗೋದು. ಅದರ್ವೈಸ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಇಲ್ಲಿ ನೋಡಿ, ಐ ಈಟ್ ಬ್ರೆಡ್, ದಿಸ್ ಇಸ್ ಕರೆಕ್ಟ್, ನಾನು ಬ್ರೆಡ್ ತಿಂತೀನಿ. ಓಕೆ, ಬ್ರೆಡ್ ಐ ಈಟ್, ಇದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಹೌದು, ಅಷ್ಟು ಅದು ಅರ್ಥಗರ್ಭಿತವಾಗೂ ಇಲ್ಲ ಅದು. ಸೊ ಇಟ್ ಇಸ್ ಇನ್ಕಂಪ್ಲೀಟ್. ಒಂದು ಈಟ್ ಐ ಬ್ರೆಡ್, ಇದು ದಿಸ್ ಇಸ್ ಟೋಟಲಿ ರಾಂಗ್, ದಿಸ್ ಇಸ್ ಇನ್ಕಂಪ್ಲೀಟ್. ಓಕೆ, ಕನ್ನಡದಲ್ಲಿ ಹೋಲಿಸಿ ನೋಡಿ. ಬ್ರೆಡ್ ತಿಂತೀನಿ ನಾನು ಬ್ರೆಡ್ ತಿಂತೀನಿ ನಾನು, ತಿಂತೀನಿ ಬ್ರೆಡ್ನ ನಾನು. ಇಲ್ಲಿ ಒಂದೊಂದು ಸನ್ನಿವೇಶಗಳು ಬೇರೆ ಇರ್ಬೋದು, ಅದರ ಹೊತ್ತು ನಾವು ಯಾವ್ದು ಕೊಡ್ತೀವಿ. ಇಲ್ಲಿ ನಾನು ಬ್ರೆಡ್ ತಿಂತೀನಿ, ಬ್ರೆಡ್ ಸಬ್ಜೆಕ್ಟ್ ಆಗುತ್ತೆ, ತಿಂತೀನಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಅಷ್ಟೇ.
ಬಟ್ ಇಲ್ಲಿ ಹಾಗೆ ಮಾಡ್ಲಿಕ್ಕಾಗಲ್ಲ. ದಟ್ ಇಸ್ ವೈ ಯು ಫೇಸ್ ಡಿಫಿಕಲ್ಟಿ ಇನ್ ಸ್ಪೀಕಿಂಗ್ ಇಂಗ್ಲಿಷ್. ಅದೇ ಕಾರಣಕ್ಕೋಸ್ಕರನೇ ಇಂಗ್ಲಿಷ್ ಗೊತ್ತು ಆದ್ರೂ ಮಾತಾಡ್ಲಿಕ್ಕೆ ಬರಲ್ಲ ಅನ್ನೋದು. ಬಿಕಾಸ್ ವಿ ಟ್ರೈ ಟು ಟ್ರಾನ್ಸ್ಲೇಟ್, ನಾವು ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ, ಕನ್ನಡದಿಂದ ನಾವು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ, ಅದೇ ಪ್ರಾಬ್ಲಮ್ ಆಗೋದು. ಓಕೆ, ಸೊ ಯು ಶುಡ್ ನಾಟ್ ಡೂ ದಟ್. ಈಗ ಓಕೆ, ಅದೇ ನಾನು ಹೇಳಿದಲ್ಲ, ವೊಕ್ಯಾಬ್ಲರಿ ಗೊತ್ತು ನಿಮಗೆ. ವೊಕ್ಯಾಬ್ಲರಿ ಅಂತ ನಾನು ಹೇಳಿದ್ದು ಇದು ನಾನು ಅನ್ನೋದು ಒಂದು ಪದ, ಬ್ರೆಡ್ ಅನ್ನೋದು ಒಂದು ಪದ, ತಿಂತೀನಿ ಅನ್ನೋದು ಒಂದು ಪದ. ಹಾಗೆ ಯುನೋ ಐ ಅಂತ ಗೊತ್ತು, ಈಟ್ ಅಂತ ಗೊತ್ತು, ಬ್ರೆಡ್ ಅಂತ ಗೊತ್ತು ನಿಮಗೆ. ಬಟ್ ಇದೆಲ್ಲದನ್ನು ಎಲ್ಲೆಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲದಿದ್ರೆ ಯು ಆರ್ ನಾಟ್ ಸ್ಪೀಕಿಂಗ್ ಗುಡ್ ಇಂಗ್ಲಿಷ್. ಸೊ ದಟ್ ಇಸ್ ವೈ. ಹಾಗಾದ್ರೆ ಗ್ರಾಮರ್ ವೊಕ್ಯಾಬ್ಲರಿ ಒಂದಿದ್ರೆ ಸಾಲದು. ಯು ಆಲ್ಸೋ ನೀಡ್ ಗ್ರಾಮರ್. ಗ್ರಾಮರ್ ಇಲ್ದೇ ಯಾರಾದ್ರೂ ನಿಮಗೆ ಟೀಚ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮೋಸ. ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಚೀಟಿಂಗ್. ಅದನ್ನ ನಂಬಲೇಬೇಡಿ ನೀವು. ನಂಬೋದು ಹೇಗೆ? ಈಗ ಅವ್ರು ಹೇಳೋದು ಏನು ಗೊತ್ತಾ, ನಾವು ಗ್ರಾಮರ್ ಕಲಿಸ್ತಾ ಇಲ್ಲ ಅಂತ ಹೇಳ್ತಾರೆ, ಬಟ್ ಅವ್ರು ಹೇಳ್ಕೊಡೋದೆಲ್ಲ ಗ್ರಾಮರೇ ಆಗಿರುತ್ತೆ ಅಲ್ಲಿ. ಇದು ಈ ತರ ಹೇಳ್ಬೇಕು, ಐ ಈಟ್ ಬ್ರೆಡ್ ಅಂತ ಹೇಳ್ಬೇಕು. ಯಾವಾಗ ಹೇಳ್ಬೇಕು? ಇದನ್ನ ನಾವು ಸಾಮಾನ್ಯವಾಗಿ ವರ್ತಮಾನ ಕಾಲದಲ್ಲಿ, ವರ್ತಮಾನ ಕಾಲ ಅಂತ ನಾವು ಯೂಸ್ ಮಾಡಿದ್ರೆ ಗ್ರಾಮರ್ ಅದು. ಐ ಅನ್ನೋದು ನಾನು ಅನ್ನೋದೇನು? ಸಬ್ಜೆಕ್ಟ್. ಇದನ್ನ ಇದೇ ಆರ್ಡರ್ ಬರಬೇಕು ಅಂತ ಹೇಳಿದಾಗ ಇಟ್ ಈಸ್ ವರ್ಡ್ ಆರ್ಡರ್. ಅದನ್ನ ಗ್ರಾಮರ್ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಗ್ರಾಮರ್ ಅವಶ್ಯಕತೆಯೇ ಇಲ್ಲ, ಗ್ರಾಮರ್ ಇಲ್ದಾನೆ ನೀವು ಇಂಗ್ಲಿಷ್ ಕಲಿಬಹುದು. ಅಬ್ಸಲ್ಯೂಟ್ ರಬಿಶ್. ಓಕೆ, ನೀವು ಯಾವುದೇ ಭಾಷೆ ತಗೊಳ್ಳಿ ಪ್ರಪಂಚದಲ್ಲಿ, ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಬಿಟ್ಟು ನಾವು ಬೇರೆ ಭಾಷೆ, ಐ ಮೀನ್ ಓಕೆ, ಈಗ ನಿಮಗೆ ತಮಿಳು ಕಲಿಬೇಕು ಅಂದ್ರೂ ಗ್ರಾಮರ್ ಬೇಕೇ ಬೇಕು. ಇಂಗ್ಲಿಷ್, ಹಿಂದಿ ಕಲಿಬೇಕಾ? ಗ್ರಾಮರ್ ಬೇಕು. ಫಸ್ಟ್ ಹೇಳ್ಕೊಡೋದು ಏನು ಗೊತ್ತಾ? ಹಿಂದಿಯಲ್ಲಿ ನಾನು ಅಂತ ಹೇಳುವಂತ, ಇಟ್ ಈಸ್ ಸ್ಟಾರ್ಟ್ ಫ್ರಮ್ ಗ್ರಾಮರ್. ನಾನು ಅಂದ್ರೆ ಸಬ್ಜೆಕ್ಟ್. ನಾನು ಟೀಚ್ ಮಾಡ್ತಾ ಇದ್ದೀನಿ, ಟೀಚ್ ಮಾಡ್ತಾ ಇದ್ದೀನಿ. ಇದು ಯಾವ ಟೆನ್ಸ್? ಇದು ಮಾಡ್ತಾ ಇದ್ದೀನಿ ಅನ್ನೋದು ಯಾವಾಗ? ಕ್ಷಣ, ಈ ಕ್ಷಣದಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಏನಂತಾರೆ? ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಹಾಗಂತ ನೀವು ಗ್ರಾಮರ್ ಪುಸ್ತಕನೆಲ್ಲ ಅರ್ಧ ಕುಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮಗೆ ಕಾನ್ವರ್ಸೇಷನ್ಗೆ ಬೇಕಾಗಿರುವಂತ ಗ್ರಾಮರ್ನ ನಾವು ಕಡ್ಡಾಯವಾಗಿ, ಅನಿವಾರ್ಯವಾಗಿ ನಾವು ಕಲೀಲೇಬೇಕು. ಇಲ್ಲದೆ ಇದ್ರೆ ತಪ್ಪುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. ಓಕೆ, ಸೊ ನಮಗೆ ಬೇಕಾಗಿರೋ ಗ್ರಾಮರ್ಸ್ ಅನ್ನು ಮಾತ್ರ ನಾವು ಕಲಿಬೇಕು. ಗ್ರಾಮರ್ ಕಾನ್ವರ್ಸೇಷನಲ್. ಕಾನ್ವರ್ಸೇಷನಲ್ ಗ್ರಾಮರ್ ಅಂದ್ರೆ ಸಂಭಾಷಣೆಗೆ ಬೇಕಾಗುವಂತಹ ಗ್ರಾಮರ್ ಅಷ್ಟೇ. ಓಕೆ, ಸರಿ. ಈ ವೊಕ್ಯಾಬ್ಯುಲರಿ ಕಲಿತು ಗ್ರಾಮರ್ ಕಲಿತ್ರೆ ಸಾಕ? ಬಂದ್ಬಿಡ್ತಾ ಇಲ್ಲ. ಯು ನೀಡ್ ಟು ಸ್ಪೀಕ್. ಮಾತಾಡಬೇಕು. ಕಲಿತಿರೋದನ್ನ ಕರೆಕ್ಟ್ ಆಗಿ ಮಾತಾಡಬೇಕು. ಫಸ್ಟ್ ಸರಿಯಾಗಿ ಕಲಿಬೇಕು, ಅದಾದ ನಂತರ ಅದನ್ನ ಮಾತಾಡಬೇಕು, ಬಳಸಬೇಕು. ಬಳಸೋದು ಹೇಗೆ? ರಿಪೀಟೆಡ್ ಮೋಡ್ ಅಲ್ಲಿ ಬಳಸಬೇಕು. ನಾವು ಯಾವ್ದಾದ್ರು ಏನಾದ್ರು ಅಂತಂದ್ರೆ ಪದೇ ಪದೇ ನಾವು ಅದನ್ನ ಮಾಡ್ತಾ ಕಲಿತಾ ಇದ್ದಾಗ ಅದು ಇಟ್ ಕಮ್ಸ್ ಆಟೋಮ್ಯಾಟಿಕಲಿ. ಓಕೆ, ಯಾ. ಸೊ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗಲ್ಲ ನಿಮಗೆ. ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಇದು ನಿಮಗೆ ಇಂಟ್ರೊಡಕ್ಷನ್ ಆಯ್ತು ಅಲ್ವಾ? ಯಾವ ಪದಗಳು ಹೇಳಿದ್ರಿ, ಯಾವ ಪದಗಳನ್ನು ಕಲಿಬೇಕು ಸರ್, ಎಲ್ಲಿಂದ ಶುರು ಮಾಡೋದು ಅನ್ನೋದು ಈಗ ಗೊಂದಲ. ಪದಗಳು ಕಲಿಬೇಕು ಅಂತ ಏನೋ ಹೇಳಿದ್ರಿ. ಹೇಗೆ ಕಲಿಯೋದು ಪದಗಳನ್ನು? ಪದಗಳು ನಾವು ಎಲ್ಲಿಂದ ಕಲಿಬೇಕು ಅಂತ ಹೇಳಿದ್ರೆ ಮನೆಯಿಂದ ಶುರು ಮಾಡಬೇಕು. ಮನೆಯಲ್ಲಿ ನಾವು ಯಾವ ಪದಗಳನ್ನು ಬಳಸ್ತೀವಿ, ಓಕೆ, ಅಲ್ಲೇ ಸ್ಟಾರ್ಟ್ ಮಾಡೋದು, ಮನೆಯಿಂದಾನೆ. ಮನೆಯಲ್ಲಿ ನೀವು ಏನೇನು ಆಕ್ಷನ್ ಮಾಡ್ತೀರಾ, ವರ್ಬ್ಸ್, ಎಸ್ಪೆಷಲಿ ವರ್ಬ್ಸ್. ಪದಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಪದಗಳನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಫೋಕಸ್ ಆನ್ ವರ್ಬ್ಸ್. ವರ್ಬ್ಸ್ ಅಂದ್ರೆ ಕ್ರಿಯೆ. ಕ್ರಿಯೆ, ಕ್ರಿಯೆ ಅಂದ್ರೆ ಆಕ್ಷನ್. ಆಕ್ಷನ್. ಓಕೆ, ಮನೆಯಲ್ಲಿ ಮನೆಯ ಕ್ರಿಯೆಗಳು. ಮನೆಯಲ್ಲಿ ಏನೇನ್ ಮಾಡ್ತೀವಿ ನಾವು? ಓಕೆ, ಮನೆಯಲ್ಲಿ ಸಾಮಾನ್ಯವಾಗಿ ಏನೇನ್ ಮಾಡ್ತೀವಿ ಅನ್ನೋದು, ಆ ಕ್ರಿಯೆಗಳನ್ನ ನಾವು ಕರೆಕ್ಟಾಗಿ ಕಲ್ತ್ಕೋಬೇಕು. ಸೊ ಓಕೆ, ಈಗ ಒಂದೊಂದಾಗಿ ಹೇಳಿ ನೀವು ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಮಾಡುವಂತಹ ಕ್ರಿಯೆಗಳನ್ನ. ಮನೆಯಲ್ಲಿ ಯಾರಾದ್ರೂ ಒಬ್ಬರೇ ಹೇಳಿ. ಕ್ರಿಯೆ ಅಂದ್ರೆ ಮನೆಯಲ್ಲಿ ನಾವು ಮಾಡುವಂತಹ ಆಕ್ಷನ್ಗಳು. ಆಕ್ಷನ್ ಅಂದ್ರೆ ಏನೇ ಮಾಡಬಹುದು ನಾವು ಮನೆಯಲ್ಲಿ. ಒಂದು ಕ್ರಿಯೆ, ಮನೆಯಲ್ಲಿ ಮಾಡುವಂತಹ ಕ್ರಿಯೆಗಳು, ಸಾಮಾನ್ಯವಾಗಿ ಮಾಡುವಂತಹ ಕ್ರಿಯೆಗಳು. ಸಿ, ಒಂದು ಕ್ರಿಯೆ ಹೆಸರು ಮಾತ್ರ ಹೇಳಿ. ಮೇಕ್, ಓಕೆ, ಮೇಕ್ ಕಾಫಿ. ಓಕೆ, ಎಸ್. Morning wake up. Wake up. Next. Do. Do. Do dishes. Do the dishes. Okay, next. Clean the vessels. Clean. ಒಂದೊಂದೇ ಹೇಳೋಣ. Clean. Okay, clean. ಅದೇ clean the vessels ಅಂದ್ರೆ do the dishes. Actually clean ಅಂತ ಹೇಳಲ್ಲ. Okay, clean the floor. Clean. Prepare the dinner. Cook. Let's take cook. ಆಮೇಲೆ Working. work. Okay, next. ತಿನ್ನಲು. ವಾಶ್ ಮಾಡೋಕ್ಕಿಂತ ಮುಂಚೆ eat, right? eat.
ವಾಶ್, ಹ್ಯಾಂಡ್. ಕನ್ನಡದಲ್ಲಿ ಹೇಳಿ ಅದನ್ನ ನಾನು ಇಂಗ್ಲಿಷ್. Open. Open. ಓಪನ್ ವಾಟ್? Open. Open the door. Yes, Sleep. ಓಪನ್. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಯಾರದು. ಓಪನ್, ಆಮೇಲೆ ಸ್ಲೀಪ್. ಎಸ್, ಸ್ಲೀಪ್. ಓಪನ್, ಸ್ಲೀಪ್ ಆಗಿದೆ. Clap. ಕ್ಲಾಸ್, Clap. ಕ್ಲಾಪ್, ಚಪ್ಪಾಳೆನಾ? Mm. ಹಾ, ಓಕೆ. ಕ್ಲಾಪ್. Read. ಓಕೆ, ಇಲ್ಲಿ ಬರ್ತು ಕಾಣಿಸುತ್ತಾ? ರೀಡ್, ರೈಟ್, Speak. ಸ್ಪೀಕ್. ಎಸ್, ಸ್ಪೀಕ್. Go. ಕಮ್. ಯಾ, ಓಕೆ. ಸೊ ಇವೆಲ್ಲ ಏನು ನಾವು ಇದು ಇನ್ನೂ ತುಂಬಾ ಇದೆ, ಬೇರೆ ಬೇರೆ ಇದ್ದಾವೆ ಇದು. ಓಕೆ, ಸೊ ಇದು ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ನಾನು ತಗೊಂಡಿದ್ದು. ಇಲ್ಲಿ ನೋಡಿ, ಮೇಕ್ ಕಾಫಿ. ಕಾಫಿ ಬೇಡ, ಡೂ ದ ಡಿಶಸ್ ಬೇಡ, ಒಂದೊಂದೇ ಪದ ಕಾಣೋಣ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ಮೇಕ್ ಮಾಡುವುದು, ವೇಕ್ ಅಪ್ ಎದ್ದೇಳುವುದು, ಡೂ ಅದು ಮಾಡುವುದೇ, ಕ್ಲೀನ್, ಕುಕ್, ವರ್ಕ್, ಈಟ್, ವಾಶ್, ಕ್ಲಾಪ್, ಸ್ಲೀಪ್, ಕಮ್, ಗೋ, ಸ್ಪೀಕ್, ರೀಡ್, ರೈಟ್. ಓಕೆ, ಸೊ ಇದನ್ನ ನಾವು ಇದರ ಪದಗಳು, ಇದು ನಮಗೆ ವೊಕ್ಯಾಬ್ಯುಲರಿ ಅಂತ ನಾವು ತಗೊಂಡಿದ್ದೀವಿ. ಇದನ್ನೇನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಹಂಗೆ ಇದ್ರೆ ಸಾಕ. ಇದು ರೀಡ್ ಅಂತ ನನಗೆ ಗೊತ್ತು, ನಾವು ಅದನ್ನ ಕಂಬೈನ್ ಮಾಡಬೇಕು. ಕಂಬೈನ್ ಮಾಡೋದು ಯಾವ್ದ್ರ ಜೊತೆಗೆ? ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಸಾಮಾನ್ಯವಾಗಿ ನಾವು ಏನೇ ಪದ ನಾವು ಬಳಸಲಿ, ನಾವು ಕಂಬೈನ್ ಮಾಡುವಂಥದ್ದು ಸಬ್ಜೆಕ್ಟ್ ಜೊತೆಗೆ. ಸಬ್ಜೆಕ್ಟ್ ಅಂದ್ರೆ ನಾನು, ನೀನು, ಅವನು, ಅವಳು, ಅದು, ಇದು, ಅವರು, ಇವರು, ಈ ವಿಷಯಗಳು. ನೀವು ಏನೇ ಸೆಂಟೆನ್ಸ್ ತಗೊಳ್ಳಿ, ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಈ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ನಾನು, ನೀನು, ಅವನು, ಅವಳು, ಅದು, ಇದು, ಅವರು, ಇವರು, ನಾವು, ನೀವು. ಇದಿಷ್ಟರಲ್ಲಿ ಎಲ್ಲೇ ಸೆಂಟೆನ್ಸ್ ತಗೊಳ್ಳಿ, ಆ ಸೆಂಟೆನ್ಸ್ ಅಲ್ಲಿ ಈ ವಿಷಯಗಳು ಒಂದು ಇದ್ದೇ ಇರುತ್ತೆ. ಇದಿಲ್ದೇನೆ ಯಾವುದು ಸೆಂಟೆನ್ಸ್ ಇಲ್ಲ. ಓಕೆ, ಸೊ ಇದನ್ನ ಬರ್ಕೊಳ್ಳಿ. ನಾನು ಒಂದು ಸುಮ್ಮನೆ ಫೋಟೋ ಹಾಕ್ಬಿಡ್ತೀನಿ. ಇದು ರೆಫರೆನ್ಸಿಗೆ ಅಷ್ಟೇ, ಕ್ಲಾಸಲ್ಲಿ ಏನಾಯ್ತು ಅಂತ ರೆಫರೆನ್ಸಿಗೆ ಅಷ್ಟೇ. ಓಕೆ, ಓಕೆ. ಸೊ ಈಗ ನಮಗೆ ಬೇಕಾಗಿರೋದು, ಅಳಿಸ್ತೀನಿ ನಾನು, erase it. ಈಗ ಆ ಪದಗಳು ಗೊತ್ತು, ಈ ವರ್ಬ್ಸ್ ನಮಗೆ ಗೊತ್ತು. ಇದನ್ನ ನಾವು ಹೇಗೆ ಬಳಸೋದು? ಬಳಸಲಿಕ್ಕೆ ಬೇರೆ ಪದಗಳು ಬೇಕು, ಅದನ್ನು ಕೂಡಿಸ್ಲಿಕ್ಕೆ ಬೇರೆ ಪದಗಳು ಬೇಕು. ಬೇರೆ ಪದಗಳು ಅಂದ್ರೆ ಯಾವುದು ನಮಗೆ ಬೇಕಾಗಿರೋದು? ಅದಕ್ಕೆ ಒಂದು ಸಬ್ಜೆಕ್ಟ್ ಅಂತ ಬೇಕು. ಸಬ್ಜೆಕ್ಟ್ ಅಂದ್ರೆ ಯಾರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಏನ್ ಹೇಳ್ತಾ ಇದ್ದೀವಿ, ಯಾರ ಹತ್ರ ಹೇಳ್ತಾ ಇದ್ದೀವಿ, ಯಾವಾಗ ಹೇಳ್ತಾ ಇದ್ದೀವಿ, ಎಲ್ಲಿ ಹೇಳ್ತಾ ಇದ್ದೀವಿ, ಇದೆಲ್ಲ ಪ್ರಶ್ನೆಗಳಿರ್ತವೆ. ಓಕೆ, ಸೊ ಅದನ್ನ ನಮಗೆ ಬಳಸಲಿಕ್ಕೆ ಕರೆಕ್ಟ್ ಆಗಿ ಗೊತ್ತಾದ್ರೆ ನಮಗೆ ಇಂಗ್ಲಿಷ್ ಈಸಿ ಆಗುತ್ತೆ. ಈಗ ಇಲ್ಲಿ ನೋಡಿ, ಮೇಕ್, ವೇಕ್ ಅಪ್, ಡೂ ಇದೆಲ್ಲ ಇದೆ. ನಮಗೆ ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಸೆಂಟೆನ್ಸ್ ತಗೊಂಡ್ರು ಅದರಲ್ಲಿ ಬರುವಂತ ವಿಷಯಗಳು ಇವು. ಐ, ನಾನು, ಯು, ವಿ, ದೇ, he, she, it, ಇವಿಷ್ಟು ಬರ್ತವೆ. ಈಗ ನಾವು ಒಂದು ಭಾಷೆ ಕಲಿಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಝೀರೋ ಮಾಡ್ಕೊಳ್ಳೋಣ. ಅಂದ್ರೆ ನಮ್ಮ ಸುತ್ತಮುತ್ತ ಯಾರು ಇಲ್ಲ, ನಾವು ಮಾತ್ರ ಇದ್ದೀವಿ ಮನೆಯಲ್ಲಿ. ದೂರಕ್ಕೆ ಯಾರೋ ಬೇರೆ ಜನರಿದ್ದಾರೆ, ಬಟ್ ನಾವು ಎಲ್ಲೋ ಒಂದು ಕಾಡಲ್ಲಿ ಇದೀವಿ, ಅಥವಾ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ಇದೀವಿ. ಆವಾಗ ನಾವು ಮನೆಯಲ್ಲಿ ಒಬ್ಬರೇ ಇರಬೇಕಾದ್ರೆ ನಾವು ಮನೇಲಿ ಏನೇನ್ ಮಾಡ್ತೀವಿ, ನಾವು ಬದುಕಿರ್ಬೇಕಾದ್ರೆ ನಾವು ಮನೇಲಿ ಏನೇನ್ ಮಾಡ್ತೀವಿ, ಇವೆಲ್ಲ ಮಾಡ್ತೀವಲ್ಲ. ಬೆಳಗ್ಗೆ ಎದ್ದೇಳೋದು, ಕಾಫಿ ಮಾಡೋದು, ಅಡಿಗೆ ಮಾಡೋದು, ಕ್ಲೀನ್ ಮಾಡೋದು, ಅದ್ ಮಾಡೋದು. ಇವಾಗ ನಾನು ಅಂತ ಮಾತ್ರ ನಮಗೆ ಗೊತ್ತಿರುತ್ತೆ, ಪ್ರಪಂಚದಲ್ಲಿ ಇನ್ನೊಬ್ಬ ಜೀವಿ ಇದ್ದಾರೆ ಅಂತ ನಮಗೆ ಗೊತ್ತಿರಲ್ಲ. ಆಗ ಮಾತ್ರ ನಮಗೆ